ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಎಮ್ ಎಸ್ ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಇವತ್ತು ಮೀಶೋಯಿಂದ ತುಂಬ ಪ್ರಾಡಕ್ಟ್ಗಳನ್ನ ಆರ್ಡ್ರ್ ಮಾಡಿ ತರಿಸಿದ್ದೆ. ಕಸ್ಟಮರ್ಗಳು ತುಂಬ ಜನ ಆರ್ಡರ್ ಕೊಟ್ಟಿದ್ದಾರೆ. ಅದರದ್ದು ಕೂಡ ಇಲ್ಲಿ ಪ್ರಾಡಕ್ಟ್ ಬಂದಿದೆ. ಅದರದ್ದು ಕೂಡ ಹೇಗೆ ಬಂದಿದೆ ಅಂತ ನಿಮಗೊಂದು ಚಿಕ್ಕ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ಆಲ್ಮೋಸ್ಟ್ ಒಂದು 7-8 ಪ್ರಾಡಕ್ಟ್ಗಳನ್ನ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆದವರಿಗೆಲ್ಲ ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. ಇದು ಗರಿ ತರಿಸಿದ್ದೆ. ಇದು ಬಂದು ನಮ್ಮ ಅತ್ತೆ ಮನೆಗೆ ಅಂತಲೇ ತರಿಸಿದ್ದು. ಆಲ್ರೆಡಿ ಒಂದು ತರಿಸ್ಕೊಟ್ಟಿದ್ದೀನಿ. ನಾನು ಆರ್ಡ್ರ್ ಮಾಡಿದಾಗ 230 ಇತ್ತು ಇದ್ರ ಬೆಲೆ. ಬಟ್ ಈಗ ಕಡಿಮೆ ಆಗಿದೆ, 197 ರೂಪಾಯಿನೋ ಆಗಿದೆ. ಅದು ಒಂದಿನ ಒಂಥರ ಇರುತ್ತೆ, ಇನ್ನೊಂದು 2 ದಿನ ಬಿಟ್ಟು ನೋಡಿದ್ರೆ ಇನ್ನೊಂದು ರೈಟ್ ಇರುತ್ತೆ. ಜಾಸ್ತಿ ಆನ್ಲೈನ್ ಪೇಮೆಂಟೇ ಮಾಡ್ಕೊಳ್ಳಿ. ಆನ್ಲೈನ್ ಪೇಮೆಂಟ್ ಮಾಡಿಕೊಂಡ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಯಾರಿಗಾದರೂ ಬೇಕಾದರೆ ಲಿಂಕ್ ಕೊಟ್ಟಿರ್ತೀನಿ, DM ಮಾಡ್ತೀನಿ. ಯಾರಿಗಾದರೂ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಬೆಸ್ಟ್ ಕ್ವಾಲಿಟಿಗೆ ಬೆಸ್ಟ್ ಪ್ರೈಸಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಇದು ಆಲ್ರೆಡಿ ಒಂದು ತರಿಸಿ ಅದು ತುಂಬ ಚೆನ್ನಾಗಿತ್ತು ಅಂತ ಇನ್ನೊಂದು ಆರ್ಡ್ರ್ ಮಾಡು ಅಂತ ಹೇಳಿದರು. ಹಾಗಾಗಿ ಮಾಡಿದ್ದೀನಿ. ತುಂಬ ಜನ ಆರ್ಡ್ರುಗಳನ್ನ ಕೊಡ್ತಿದ್ದೀರಾ. ಸೊ ತುಂಬ ಚೆನ್ನಾಗಿರೋ ಅಂಥ ಪ್ರಾಡಕ್ಟ್ನೇ ನಾನು ಆರ್ಡ್ರ್ ಮಾಡಿಕೊಡ್ತೀನಿ. ಯಾರಿಗಾದರೂ ಬೇಕಾದರೆ ನನಗೂ ಕೂಡ ಆರ್ಡರ್ ಕೊಡ್ಬೋದು. ಹಾಗೆ ನೀವು ಕೂಡ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆರ್ಡರ್ ಮಾಡ್ಕೋಬೋದು. ನೋಡಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಅದು ಎಲೆಗಳು ಬಂದಿರುತ್ತೆ, ಆ ಎಲೆಗಳನ್ನ ಪ್ರೆಸ್ ಮಾಡಿ ಅಮುಕ್ಕಿ ಹಾಕಬೇಕು. ಒಂದು ಬಿದ್ದೋಗ್ಬಿಡುತ್ತೆ, ಆದರೂ ಎತ್ತಿ ಹಾಕ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದ್ರ ಬೆಲೆ ಬಂದು ಪ್ರಾಡಕ್ಟ್ನ ಫಸ್ಟ್ ನೋಡಿ ಓಪನ್ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಲೇಟಾಗಿ ಓಪನ್ ಮಾಡೋದು, ಸ್ವಲ್ಪ ಕೈಗೆ ಏಟಾಗಿತ್ತು, ಹಂಗಾಗಿ ಬೀಳಿಸ್ಕೊಬಿಡ್ತೀನಿ ನಾನು ಓಪನ್ ಮಾಡುವಾಗಲೇ ಆಗಲಿ. ಸ್ವಲ್ಪ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಇನ್ನು ಅಷ್ಟು ಕ್ಲಿಯರಾಗಿ ಕೈ ಹುಷಾರಾಗಿಲ್ಲ, ಹೀಟಾಗಿತ್ತು. ಹಂಗಾಗಿ ನೋಡಿ, ಇದು ನಂದೊಂದು ರ್ಯಾಕ್, ಇವಾಗ ಇನ್ನೊಂದು ತೋರಿಸ್ತೀನಿ ರ್ಯಾಕು, ಮಸಾಲೆ ಡಬ್ಬಿ ರ್ಯಾಕು. ಆ ರ್ಯಾಕಿಗೆ ಮಧ್ಯದಲ್ಲಿ ಹೋಲ್ ಕೊಟ್ಟಿದ್ದಾರೆ. ಆ ಹೋಲ್ಗೆ ಹಾಕಬೇಕು ಅಂತಲೇ ತರಿಸಿದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣುತ್ತೆ, ಅಡುಗೆ ಮನೆಗೆ ಲುಕ್ಕಾಗಿ ಕಾಣುತ್ತೆ. ಇದು ನನಗೆ ಅಂತ ನಾನೇ ತರಿಸ್ಕೊಂಡಿರೋದು. ಅಡುಗೆ ಮನೆ ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ, ಅದಕ್ಕೆ ಯೂಸ್ ಆಗುತ್ತೆ ಅಂತ ತರಿಸ್ಕೊಂಡಿದ್ದೀನಿ. ಇದ್ರ ಬೆಲೆ ಬಂದು 155 ರೂಪಾಯಿ ಅಷ್ಟೇ. 155 ಸಾರಿ 177 ರೂಪಾಯಿ. ಕನ್ಫ್ಯೂಸ್ ಆದೆ. ಸೊ ಯಾರಿಗಾದರೂ ಬೇಕಾದರೆ ಲಿಂಕ್ ಕೊಟ್ಟಿರ್ತೀನಿ, ತಗೊಳ್ಳಿ. ಹಾಗೆ ಇದು ಬಂದು ಕಾಫಿ, ಟೀ, ಕಾಫಿಗೆ, ಶುಗರ್ಗೆ ಮತ್ತು ಟೀಗೆ ಎಲ್ಲ ಹಾಕಿ ಒಂದೇ ಸ್ಟೋರೇಜ್ ಮಾಡಿಡೋ ಅಂಥ ಒಂದು ಬಾಕ್ಸ್ಗಳು. ತುಂಬ ಗಟ್ಟಿಯಾಗಿ ಕೂರುತ್ತೆ. ಯಾರಿಗಾದರೂ ಬೇಕಾದರೆ ತಗೊಳ್ಳಿ, ಚೆನ್ನಾಗಿದೆ ಕ್ವಾಲಿಟಿ, ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಇದ್ರ ಬೆಲೆ ಬಂದು 151 ರೂಪಾಯಿನೋ 5 ರೂಪಾಯಿನೋ ಇದೆ. ನೋಡಿ ತಗೊಳ್ಳಿ. ತುಂಬ ಚೆನ್ನಾಗಿದೆ, ಗಟ್ಟಿಯಾಗಿ ಕೂರುತ್ತೆ. ಪ್ರೆಸ್ ಮಾಡಿ ಹಾಕಬೇಕು ಅಷ್ಟೇ, ಗಟ್ಟಿಯಾಗಿ ಕೂರುತ್ತೆ. ನಮಗೆ ಇವಾಗ ಟೀ ಸೊಪ್ಪು ಯಾವುದ್ರಲ್ಲಿದೆ, ಕಾಫಿ ಪುಡಿ ಯಾವುದ್ರಲ್ಲಿದೆ, ಶುಗರ್ ಯಾವುದ್ರಲ್ಲಿದೆ ಅಂತ ಕನ್ಫ್ಯೂಸ್ ಬೇಡ. ಒಂದೇ ಕಲರು ಅಂದ್ಬಿಟ್ಟು ಅದ್ರ ಮೇಲೆ ಲೇಬಲ್ ಕೊಟ್ಟಿದ್ದಾರೆ, ನೇಮ್ ಬರೆದು ಕೊಟ್ಟಿದ್ದಾರೆ. ಕಾಫಿ ಪುಡಿಗೆ ಒಂದು, ಟೀ ಪುಡಿಗೆ ಒಂದು, ಶುಗರ್ಗೆ ಒಂದು ಅಂತ. ನೈಸ್, ಚೆನ್ನಾಗಿದೆ. ಆಲ್ಮೋಸ್ಟು ಯೂಸ್ ಆಗುತ್ತೆ, ಯೂಸ್ಫುಲ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಇನ್ನೊಂದು, ಇದು ಜಾರ್ಗಳನ್ನ ತರಿಸಿದ್ದೀನಿ. ಅಂದರೆ ಐಟಮ್ಗಳಂದರೆ ಕಾಳು ಕಡ್ಡಿ ಇರ್ತಾವಲ್ಲ, ಅವನ್ನೆಲ್ಲ ಸ್ಟೋರೇಜ್ ಮಾಡಿಡೋಕ್ಕೆ. ತುಂಬ
ಗಟ್ಟಿಯಾಗಿ ಕೂರುತ್ತೆ. ಪ್ರೆಸ್ ಮಾಡಿ ಹಾಕಿದ್ದೀನಿ ಅಂದರೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಇದು ನನಗೆ ಕಸ್ಟಮರು ಬೇಕು ಅಂತ ಹೇಳಿ ತರಿಸ್ಕೊಂಡಿರೋದು. ಆ್ಯಕ್ಚುಲಿ ನಾನು ತರಿಸಾಗಿದೆ, ನಾನು ಯೂಸ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಕಸ್ಟಮರ್ ನನಗೆ ಆರ್ಡರ್ ಕೊಟ್ಟಿರೋದು ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ತುಂಬ ಆರ್ಡ್ರುಗಳು ಬರ್ತಾ ಇದೆ. ಖಂಡಿತ ಒಳ್ಳೆಯದು ಪ್ರಾಡಕ್ಟು, ತುಂಬ ಕಡಿಮೆ ಬೆಲೆಗೆ ಆರ್ಡರ್ ಮಾಡಿ ಕೊಡ್ತೀನಿ. ಚೆನ್ನಾಗಿದೆ ನೋಡಿ, ತುಂಬ ಗಟ್ಟಿಯಾಗಿದೆ. ಮತ್ತು ಇವಾಗ ಗಾಳಿ ಎಲ್ಲ ಹೋಗ್ಬಿಟ್ರೆ ನಾವು ಏನೇ ಕಾಳು ಏನೇ ಇಟ್ಟಿದ್ರೂ ಅದು ಹಾಳಾಗುತ್ತೆ. ಇದು ಪ್ರೆಸ್ ಮಾಡಿ ಹಾಕಿದರೆ ನಿಜವಾಗ್ಲೂ ತುಂಬ ಗಟ್ಟಿಯಾಗಿ ಕೂರುತ್ತೆ. ಯಾವುದೇ ಥರ ಐಟಮು ಕೂಡ ಹಾಳಾಗಲ್ಲ. ಇದು ಪ್ಯಾಕಪ್ 6 ಬಂದಿದೆ. 6 ಸಾಕು ಅಂದ್ಬಿಟ್ಟು 6 ಮತ್ತು ಇನ್ನೊಂದು ಥರ ಚಿಕ್ಕ ಬಾಕ್ಸ್ ಆರ್ಡ್ರ್ ಕೊಟ್ಟಿದ್ದರು. ಎರಡನ್ನೂ ಆರ್ಡ್ರ್ ಮಾಡಿದ್ದೀನಿ. ಅದು ಇನ್ನೊಂದು ದಿನ ವಿಡಿಯೋ ಮಾಡ್ತೀನಿ, ಇನ್ನೊಂದು ಬಾಕ್ಸ್ನ. ಇದು ಮಸಾಲೆ ಐಟಮ್ದು ಡಬ್ಬಿ. ಆಲ್ರೆಡಿ ನನ್ನ ಹತ್ರ ಒಂದಿದೆ. ಇದು ಕಸ್ಟಮರ್ ಆರ್ಡ್ರ್ ಕೊಟ್ಟಿರೋದ್ರಿಂದ ನಾನು ತರಿಸಿದ್ದೀನಿ. ಹೇಗಿದೆ ಅಂತ ನೋಡಿ. ತುಂಬ ಇದು ನಾನು ತೊಗೊಂಡೆ ಸುಮಾರು ಹತ್ತತ್ರ 1 ವರ್ಷದ ಮೇಲೆ ಆಯಿತು. ತುಂಬ ಚೆನ್ನಾಗಿದೆ. ಕಸ್ಟಮರ್ಗಳಿಗೆ ತುಂಬ ಚೆನ್ನಾಗಿ ನಾನು ತರಿಸ್ಕೊಟ್ಟಿದ್ದೀನಿ ಇದನ್ನು. ಆದರೂ ಈಗೊಬ್ಬರು ಆರ್ಡರ್ ಮಾಡಿಕೊಂಡ್ರು, ಅವರಿಗೂ ತರಿಸ್ಕೊಟ್ಟೆ. ಚೆನ್ನಾಗಿದೆ. ಅದ್ರ ಬೆಲೆ ಬಂದು 287 ರೂಪಾಯಿ. ಯಾರಿಗಾದರೂ ಬೇಕಾದರೆ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಒಂದೇ ಥರ ಇರುತ್ತೆ, ಚೆನ್ನಾಗಿ ಕಾಣುತ್ತೆ. ಕಾಳು ಕಡ್ಡಿ ಎಲ್ಲನೂ ಹಾಕ್ಕೋಬೋದು ಅದರಲ್ಲಿ, ಮಸಾಲೆ ಐಟಮ್ಗಳೆಲ್ಲ ಹಾಕ್ಕೋಬೋದು. ಇದು ಬಂದು ಬಾಕ್ಸಸ್ ತರಿಸಿದ್ದೆ, ಅಂದರೆ ರ್ಯಾಕು. ಯಾವ ಥರ ಅಂತ ಒಂದು ಫೋಟೋನ ನಾನು ಹಾಕಿರ್ತೀನಿ. ಇದು ನಾನು ಸೆಟ್ ಮಾಡಿಲ್ಲ ಇನ್ನು. ಸೆಟ್ ಮಾಡಿದಾಗ ನಾನು ನಿಮ್ಗೊಂದು ವಿಡಿಯೋ ಮಾಡಿ ಕೊಡ್ತೀನಿ. ತುಂಬ ಚೆನ್ನಾಗಿದೆ. ಇದ್ರ ಬೆಲೆ ಬಂದು 498 ರೂಪಾಯಿನೋ ಕೊಟ್ಟಿದ್ದೀನಿ. ಅಂದರೆ ನಾನು ಕೊಟ್ಟಿರೋ ಅಂಥ ರೈಟೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. 10 ರೂಪಾಯಿ 20 ರೂಪಾಯಿ ಜಾಸ್ತಿ ಆಗಿರುತ್ತೆ, ಇಲ್ಲ ಕಮ್ಮಿನೂ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ವೇರಿಯೇಷನ್ ಆಗಿರುತ್ತೆ. ಒಂದಿನ ಇದ್ದಿದ್ದ ರೈಟ್ ಇನ್ನೊಂದು ದಿನ ಇರೋದಿಲ್ಲ. ಹಾಗಾಗಿ ನಿಮ್ಗೆ ಯಾರಿಗಾದರೂ ಬೇಕಾದರೆ ನೋಡಿ ತೊಗೊಳ್ಳಿ. ಬೈ ಚಾನ್ಸ್ ನನಗೆ ಆರ್ಡ್ರು ಕೊಡೋದಾದರೆ ಖಂಡಿತ ನಾನು ಅಲ್ಲಿರೋ ಅಂಥ ರೈಟ್ನ ನಿಮಗೆ ಫೋಟೋ ಕಳಿಸಿ ನಾನು ಆರ್ಡರ್ ಮಾಡಿಕೊಡ್ತೀನಿ. ಹಾಗೆ ಕ್ಯಾಶ್ ಆನ್ ಡೆಲಿವರಿನೂ ಮಾಡ್ಕೋಬೋದು, ಬೇಕಾದರೆ ಆನ್ಲೈನ್ ಪೇಮೆಂಟು ಮಾಡ್ಕೋಬೋದು. ಇದು ಬಂದು ನಾನು ಇಯರ್ಫೋನ್ ಬೇಕು ಅಂತ ನನಗೆ ಒಬ್ಬರು ಕಸ್ಟಮರ್ ಹೇಳಿದರು, ಹಂಗಾಗಿ ತರಿಸಿದ್ದೀನಿ. ಇಯರ್ಫೋನು ಕೂಡ ತುಂಬ ಚೆನ್ನಾಗಿದೆ. ಅದು ಚೆಕ್ ಮಾಡಿ ನೋಡಿದ್ದೀನಿ. ಸಾಂಗ್ ಬರುತ್ತಾ, ಕಾಲಲ್ಲಿ ಮಾತಾಡ್ಬೋದಾ, ಪ್ರತಿಯೊಂದು ಅದಕ್ಕೆ ಪೌಚು ಕೂಡ ಕೊಟ್ಟಿರ್ತಾರೆ. ಸೊ ಹಂಗಾಗಿ ಚೆನ್ನಾಗಿದೆ. ಅದು ಒಂದು ರೈಟ್ ಗೊತ್ತಿಲ್ಲ, ನೆನಪಾಗ್ತಿಲ್ಲ. ಯಾರಿಗಾದರೂ ಬೇಕಾದರೆ ರೈಟು ನಾನು ಹೇಳ್ತೀನಿ, ಮೆಸೇಜ್ ಮಾಡಿ, DM ಮಾಡಿ. ಹಾಗೆ ಲಾಸ್ಟ್ ಒಂದು ಬಂದು ಇದು ತುಂಬ ದಿನ ಆಗಿತ್ತು ನಾನು ಆರ್ಡ್ರ್ ಮಾಡಿ. ನಮ್ಮ ಅಮ್ಮನ ಮನೆ ಅದು. ಅಮ್ಮನ ಮನೇಲಿ ಶೋಕೇಶಲ್ಲಿ ಇಟ್ಟಿದ್ದೀನಿ. ಅಮ್ಮ ದೇವ್ರ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದರು. ನಾನು ಒಂದು ವೀಡಿಯೋ ಮಾಡ್ಕೊಬೇಡ ಅಂತ ಕೂಗ್ತಾನೆ ಇದ್ದರು. ಆದರೂ ಬರ್ತೀನಿರಮ್ಮ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದ್ರದ್ದು ಪೇರ್ ಇನ್ನೊಂದು ಒಳಗಡೆ ಇದೆ, ನಾನು ಒಂದೇ ತೋರಿಸ್ತಿದ್ದೀನಿ. ಎರಡು ಪೇರು 108 ರೂಪಾಯಿನ ಕೊಟ್ಟು ತರಿಸಿತ್ತು ಎರಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.